ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ಧಾರವಾಡ ಜಿಲ್ಲೆಗೆ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ವೀಕ್ಷಣೆಗೆ ಅಂತ ಧಾರವಾಡಕ್ಕೆ ಬಂದಿದ್ದರು. ಸೊ ಅವರು ಸುದ್ದಿಗಾರರೊಂದಿಗೆ ಮಾತಾಡಬೇಕಾದ್ರೆ ನಮ್ಮ ಪ್ಯಾರಾಮೆಡಿಕಲ್ ಮತ್ತು DMLT ಸ್ಟಾಫ್ ನರ್ಸ್, ಸ್ಪೆಷಲಿ GNM ನರ್ಸಿಂಗ್, BS ನರ್ಸಿಂಗ್ ಆದವರಿಗೆ ನಾವು ಅತಿ ಬೇಗನೆ 800 ಹುದ್ದೆಗಳು, ಸೊ ಫಸ್ಟ್ ಟೈಮ್ ಇದು 800 ಹುದ್ದೆಗಳನ್ನು ಭರ್ತಿ ಮಾಡ್ಕೊತಾ ಇರೋದು. ಅರೌಂಡ್ ಇದು ಒಂದು 10 ವರ್ಷ ತನಕನೂ ಯಾವುದೇ ಥರಂಥ ಈ ರೀತಿ ಹುದ್ದೆಗಳನ್ನು ಭರ್ತಿ ಮಾಡಿರಲಿಲ್ಲ. ಇವತ್ತು ಅವರು ಹೇಳಿದರು, ಒಂದು ತಿಂಗಳಲ್ಲಿ ನಾವು ಆದೇಶವನ್ನು ಹೊರಡಿಸ್ತೇವೆ, 800 ಹುದ್ದೆಗಳನ್ನು ಪ್ಯಾರಾಮೆಡಿಕಲ್ ಟೆಕ್ನಿಷಿಯನ್ಸು ಮತ್ತು ನರ್ಸ್ಗಳನ್ನು ತುಂಬ್ಕೊತೀವಿ ಅಂತ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಸಿಬ್ಬಂದಿ ನೇಮಕಕ್ಕೆ ಕ್ರಮ ತಗೋತೀವಿ, ಯಾಕಂದ್ರೆ ಸಿಬ್ಬಂದಿ ನೇಮಕಾತಿಗೆ ಒಂದು ಇನ್ನೂ 800 ಜನ ಈಗ ನಾವು ತಗೊಳ್ತಾ ಇದ್ದೀವಿ. ಇನ್ನೇನು ಒಂದು ತಿಂಗಳಲ್ಲಿ ಅವರು ನಮಗೆ ಬರ್ತಾರೆ. ಇಡೀ ಕರ್ನಾಟಕಕ್ಕೆ ಫಾರ್ಮಸಿಸ್ಟು, ಲ್ಯಾಬ್ ಅಟೆಂಡರ್ಸು ಅದೇನು ಸಾಕಾಗೋದಿಲ್ಲ, ಆದರೆ ಒಂದು ಹಂತದಲ್ಲಿ ಬರ್ತದೆ. ಆಮೇಲೆ BS ಮತ್ತು MD ಅವರಿಗೆ ಕಂಪಲ್ಸರಿ ಈಗ ಸರ್ವಿಸಲ್ಲಿ ಅವರಿಗೆ ನಾವು ಎಲ್ಲ ಕಡೆ ಖಾಲಿ ಹುದ್ದೆಗಳೆಲ್ಲ ಭರ್ತಿ ಮಾಡ್ತೀವಿ. ಇಡೀ ರಾಜ್ಯವಾಗಿ ಈ ಲ್ಯಾಬ್ ಟೆಕ್ನಿಷಿಯನ್ಸು, ಗ್ರೂಪ್ D ಅಲ್ಲಿ ನಾವು ಇನ್ನೂ ಹೆಚ್ಚಾಗಿ ನಾವು ಅದನ್ನು ಭರ್ತಿ ಮಾಡ್ಕೋಬೇಕು. ಪ್ಯಾರಾಮೆಡಿಕಲ್ಲು, ನರ್ಸಸ್ಸು ಇದು ಮುಖ್ಯ. ಸೊ ಅದರ ಬಗ್ಗೆನೂ ಕೂಡ ನಾವು